ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೈ ನ್ಯೂ ಚಾನಲ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಎಲ್ಲರೂ ಯಾರು ನಮ್ಮ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಪ್ಲೀಸ್. ದಿಸ್ ಈಸ್ ಮೈ ರಿಕ್ವೆಸ್ಟ್. ನಾನು ಪ್ರತಿ ವಿಡಿಯೋದಾಗೂ ಕೇಳ್ಕೊತೀನಿ, ಯಾಕಂದ್ರೆ ನಮಗೆ ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮಗೆ ಸಪೋರ್ಟ್ ಮಾಡಿರಿ ಅಂತಂದು. ಇವತ್ತಿನ ಲಾಗ್ ಏನಂತಂದ್ರೆ, ನಾವು ಜೀವನ ನಡೆಸೋಕ್ಕೆ ನಾವು ಯಾರು ನೋಡಿ ಕಲ್ತೇವಿ, ಆಮೇಲೆ ನಮ್ಮ ಜೀವನದೊಳಗೆ ಯಾರು ಮೋಟಿವೇಟರ್ ಇರ್ತಾರೆ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸ್ತು. ಸೊ ಹಾಗಾಗಿ ಹಂಚ್ಕೊಳಕತ್ತೀನಿ. ಫಸ್ಟ್ ಥಿಂಗ್, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಹೇಳೋಂಗಂತ ಅನ್ಕೋಬೇಡ್ರಿ, ಬಟ್ ನಮ್ಮ ಲೈಫ್ನಾಗೂ ಏನೇನಾಗ ಅಂತ ಹೆಂಗೆ ನಾವು ನಮ್ಮ ಜೀವನ ನೋಡ್ಕೊಂಬಂದೇವಿ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟರು ನಾವು ಬೆಳ್ಸೋಕ್ಕೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಣ್ಣ, ನನ್ನ ಗಂಡ, ನನ್ನ ಮಗ ಎಲ್ಲರಿಂದನೂ ನಾನು ಕಲಿಯೋದಿರ್ತೈತಿ. ಬಟ್ ನಾನು ನನ್ನ ಲೈಫ್ನಾಗ ಏನೇನಾಗೈತಿ ಏನಿಲ್ಲ ಅಂತೆಲ್ಲ ನಿಮ್ಮ ಕೂಡ ಶೇರ್ ಮಾಡ್ಕೋಬೇಕು ಅನ್ನಿಸ್ದಂಗೆ. ಸೊ ಹಾಗಾಗಿ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಎಲ್ಲರೂ ತಪ್ಪಿದ್ರೆ ಕ್ಷಮೆ ಇರಲಿ. ಫಸ್ಟ್ ಥಿಂಗ್, ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟ. ಫಸ್ಟ್ ಅವ್ರ ಕೆಲಸ ಏನು ಮಾಡ್ತಾರೆ, ನಮ್ಮ ಅಪ್ಪಾಜಿ ಫಸ್ಟ್ APMC ಒಳಗೆ ಚೀಲ ಹೊರ್ತಾರಲ್ಲ, ಹಮಾಲಿ ಅಂತಾರೆ, ಆ ಕೆಲಸ ಮಾಡ್ತಿದ್ರೆ. ನಮ್ಮಮ್ಮ ಕ್ಯಾಪಲೆ ಮಾಡ್ತಿದ್ದಾರೆ. ಅಮ್ಮ ಅಂತಂದರೆ ನಮ್ಮ ತಾಯಿ ಕ್ಯಾಪಲೆ ಮಾಡ್ತಿದ್ರೆ. ಇಬ್ಬರು ಅವ್ರು ಹಮಾಲಿ ಮಾಡ್ತಿದ್ರು, ಇವ್ರು ಕ್ಯಾಪಲೆ ಮಾಡ್ತಿದ್ರು. ಇಬ್ಬರು ನಮ್ಮ ಶಾಲೆ ಕೆಲಸ. ನನ್ನ BCom ಮುಗಿದೈತಿ, ನಮ್ಮ ಅಣ್ಣಂದು ITI ಮುಗಿದೈತಿ. ಇಬ್ಬರದೇ ಇಬ್ಬರು, ನಾನು ನಮ್ಮ ಬ್ರದರ್. ಅವ್ರು ITI ಮುಗಿದ್ರೂ ಈಗ ಸದ್ಯಕ್ಕೆ ಗೌರ್ಮೆಂಟ್ ನೌಕರಿಗೆ ಅದಾರೆ. ಹೆಂಗೆ ಆಯ್ತು ಗೌರ್ಮೆಂಟ್ ನೌಕರಿ, ಏನಾಯ್ತು ಅದನ್ನೇ ಹೇಳ್ತೀನಿ. ನಮ್ಮ ಸ್ಟೋರಿ ನೋಡಿರಿ ಫುಲ್ಲು. ಆಮೇಲೆ ಫಸ್ಟ್ ಥಿಂಗ್, ನಮಗೆ ಶಾಲೆ ಕಲ್ಸೋಕೆ ಎಷ್ಟು ತ್ರಾಸ ಪಟ್ಟಾರಂದ್ರೆ ಅವರು ಅಷ್ಟು ಪಟ್ಟಾರ. ನನ್ನ ಡಿಗ್ರಿ ಅಂತಂದ್ರೆ ಚಲೋ ಕಾಲೇಜ್ನಾಗ ಓದೀನಿ. ನಾವು ಓದಿದ್ದು ಕಾಲೇಜ್ ಚೇತನ್ ಕಾಲೇಜ್ ಆಫ್ ಕಾಮರ್ಸ್, ಹುಬ್ಳಿ, ಚೇತನ್ ಕಾಲೇಜ್ ಆಫ್ ಕಾಮರ್ಸ್. ಆಮೇಲೆ ನಮ್ಮ ಫೀಸ್ ಕಟ್ಟೋಕ್ಕೆ ಎಷ್ಟು ಇದು ಮಾಡ್ಯಾರ ಅಂತಂದ್ರೆ, ಒಂದೊಂದು ಟೈಮ್ ನಮ್ಮನ್ನು ITI ಕಲ್ತಾನಂತಂದ್ರೂ ಒಂದು ಬೆಲ್ಲದ ಕಾಲೇಜ್ ಹುಬ್ಳಿ ಒಳಗೈತೆ, ಫೇಮಸ್ ಕಾಲೇಜ್ ITIಗೆ. ಒಂದು ಫೀಸ್ 30,000 ರೂಪಾಯಿ, ನನ್ನ ಫೀಸ್ 20,000 ರೂಪಾಯಿ. ಒಂದೊಂದು ಟೈಮ್ ಫೀಸ್ ನಮಗೆ ಕಂತು ಇರ್ತವೆ ಎಲ್ಲ ಕಾಲೇಜ್ನಾಗ. ಬಟ್ ನಮ್ಮ ಕಾಲೇಜ್ ಒಂದೊಂದು ಟೈಮ್ ಕೊಡೋಕೆ ರೊಕ್ಕಿಲ್ಲ ಅಂತಂದ್ರೂ ಅವ್ರ ತಾಳಿ ಆಡಾಡ್ತಾರೆ ಎಷ್ಟೋ ಟೈಮ್. ನಮ್ಮ ಬ್ರದರ್ ITI ಮುಗಿಸ್ಬೇಕಾರೆ ಅವ್ರು ಚಪ್ಲಾರ ಅಂತಾರಲ್ಲ, ಬಂಗಾರ, ಅದನ್ನು ಮಾರಿ ಅವ್ನ ಫೀಸ್ ಕಟ್ಟಾರೆ ನಮ್ಮ ಮಮ್ಮಿ. ಆಮೇಲೆ ನಂದು ಫೀಸ್ ಕಟ್ಟೋ ಹೊತ್ನ್ಯಾಗ ಎಷ್ಟೋ ಸಲ ತಾಳಿ ಆಡಾಡ್ತಾರೆ. ನಾನು ನನ್ನ ಕಣ್ಣಾರೆ ನೋಡೀನಿ. ಜೀವನ ಹಂಗೆ ನಡೆಯೋದಿಲ್ಲ, ಎಲ್ಲರಿಗೂ ಗೊತ್ತಿರ್ತೈತಿ. ಒಂದೊಂದು ಟೈಮ್ ಎಲ್ಲರಿಗೂ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ, ನಾವು ಎಷ್ಟು ಕಷ್ಟ ಅನ್ಭವಿಸಿವಿ ಹೇಳೋಕ್ಕಾಗಲ್ಲ. ಆ ಟೈಮ್ದಾಗ ಅಷ್ಟು ಕಷ್ಟ ಅನ್ಭವಿಸಿವಿ. ಈಗ ಚಲೋ ಇದೀವಿ. ಬಟ್ ನಮ್ಮ ಅಪ್ಪ ಇದ್ದಾಗ ಎಲ್ಲ ಕಷ್ಟ ಎಲ್ಲ ಅವ್ರಿಗೆ ಬಂತು. ಬಟ್ ದೇವ್ರು ಅದನ್ನು ನಮ್ಗೆ ಮೋಸ ಮಾಡಿಲ್ಲ. ಪ್ರೆಸೆಂಟ್ ನಮ್ಮ ಅಪ್ಪಾಜಿ ಇಲ್ಲ, ಆಕ್ಸಿಡೆಂಟಾಗಿ ತೀರ್ಕೊಂಡಾರೆ. ಸೊ ಅದೊಂದು ವಿಷಯ ನಮ್ಮ ಜೀವನ ಮರೆಯೋಕ್ಕಾಗಲ್ಲ ಅಂತ. ಮೇ 14 ಅವ್ರು ತೀರ್ಕೊಂಡಾರೆ. ನಮ್ಮ ಜೀವನ ನಾವು 4 ವರ್ಷ ಆಯ್ತು. ಈ ಮೇ 14 4 ವರ್ಷ ಮುಗಿತೈತಿ. 4 ವರ್ಷದಿಂದ ಅದಂಗೆ ಟೈಮ್ ಕಳೆದು ಗೊತ್ತಿಲ್ಲ. ಅವ್ರು ಇಲ್ಲಂಗೆ ಅಷ್ಟು 1 ವರ್ಷ ಅನುಭವಿಸ್ಬಾರ್ದೆಲ್ಲ ಅನುಭವಿಸೀವಿ. ತಿನ್ನೋಕೆ ಕೊಳ್ಳಿಲ್ಲ ನಮ್ಗೆ. ಅವಾಗ ಒಂದಿಷ್ಟು ಜನ ಕಡೆ ಇದು ಮಾಡ್ಕೊಂಡೇವಿ. ಆ ಟೈಮ್ ನಮ್ಮ ಜೀವನದಾಗ ನಮಗೂ ಬರೋದು ಬೇಡ, ಇನ್ನೊಬ್ರಿಗೂ ಬರೋದು ಬೇಡ ಅಂತ ಹೊಲಸು ಲೈಫ್ ನೋಡೀವಿ. ಆ ಟೈಮ್ದಾಗ ಹಂಗಿತ್ತು. ಬಟ್ ಇವಾಗ ಪ್ರೆಸೆಂಟ್ ನಾನು ಹೇಳ್ಬೇಕಂತಂದ್ರೆ, ನಾನು ಯಾಕೆ ಅವ್ರು ಮೋಟಿವೇಟರಾಗಿ ತೊಗೋತೀನಿ, ನಮ್ಮಪ್ಪ ನಮ್ಮಮ್ಮ ಅಂತಂದ್ರೆ, ಅಷ್ಟು ಕಷ್ಟ ಬಂದರೂ ಒಂದಿನ ನಮ್ಗೆ ಏನು ಇಲ್ಲ ಅನ್ನೋಂಗಿಲ್ಲ. ಅಷ್ಟು ಕಷ್ಟ ಇದ್ರೆ ನಮ್ಮಪ್ಪ ನಮ್ಗೆ ಪ್ರತಿದಿನ 100 ರೂಪಾಯಿ ಕೊಟ್ಟು ಕಳ್ಸಿ ಕಾಲೇಜಿಗೆ ಹೋಗ್ತಾರೆ. ನಾವು ಕ್ಯಾಂಟೀನಾಗ ಹೋಗಿ ಕಾಲು ಮ್ಯಾಗ ಕಾಲು ಹಾಕ್ಕೊಂಡು ಆರ್ಡ್ರ್ ಮಾಡ್ಕೊಂಡು ನಮ್ಗೆ ತಂಬರಿ ಇದನ್ನು ತಂಬರಿ ಅಂತ ಬರ್ತಿದ್ವಿ. ಆ ರೊಕ್ಕದ ಹಿಂದಿನ ವ್ಯಾಲ್ಯೂ ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಬಟ್ ಪ್ರೆಸೆಂಟ್ ನಾವು ಎಷ್ಟು ಲೈಫ್ ನಡ್ಸೋಕೆ ಎಷ್ಟು ಕಷ್ಟ ಐತೆ ಅಂತ ಈಗ ಗೊತ್ತಾಗತ್ತೈತಿ. ಆವಾಗ ಕಾಲೇಜಿಗೆ ಹೋಗ್ತೀನಿ, ಅಪ್ಪ ಅಮ್ಮ ನಂಗೆ ಅದು ಬೇಕು ಇದು ಬೇಕು ರೆಸ್ಟ್ರಿಕ್ಷನ್ ಎಲ್ಲ ಹಾಕ್ತೇವೆ. ಬಟ್ ಇವಾಗ ಹಾಕೋಕ್ಕಾಗೋದಿಲ್ಲ. ಇವಾಗ ಯಾಕಂದ್ರೆ ನಮಗೆ ಗೊತ್ತೈತಿ ಆ ರೊಕ್ಕಿನ ಬೆಲೆ, ಆ ದುಡ್ಡಿನ ಬೆಲೆ ಏನಂತಂದು. ಹಾಗೆ ಒಂದೊಂದು ಟೈಮ್ ಅದು ಅವ್ರು ನನ್ನ ಜೀವನದ ದೊಡ್ಡ ಮೋಟಿವೇಟರ್. ಅವ್ರು ಎಂಥ ಕಷ್ಟ ಬಂದರೂ ಇಬ್ಬರು ಸೇರಿ ಎದುರಿಸ್ಯಾರ. ಅದನ್ನು ನಾವು ಕಲ್ತೇವೆ. ನಮ್ಮ ಅಣ್ಣಾದ್ರೂ ಅಷ್ಟೇ, ಅದ್ರ ಹತ್ತು ನಾನಾದರೂ ಆಯ್ತು. ಅದನ್ನು ನೋಡಿ ನಮ್ಮ ಲೈಫ್ನಾಗ ಏನು ಬಂದರೂ ಓಕೆ, ನಾವು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋಂಥ ಧೈರ್ಯ ನಮಗೈತಿ. ಆಮೇಲೆ ನಮ್ಮ ಸೆಕೆಂಡ್ ಥಿಂಗ್, ನಮ್ಮ ಅಣ್ಣಗೆ ಹೆಂಗೆ ಗೌರ್ಮೆಂಟ್ ನೌಕರಿ ಬಂತಂತಂದ್ರೆ, ಅದು ನಮ್ಮ ಅಪ್ಪನ ಆಶೀರ್ವಾದ. ಫಸ್ಟ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪನ ಆಶೀರ್ವಾದದಿಂದ ಅವ್ರಿಗೆ ಬಂದಿದ್ದು. ಈಗ ಪ್ರೆಸೆಂಟ್ ಅವ್ರು ಗೌರ್ಮೆಂಟ್ ನೌಕರಿಗೆ ಅದಾರೆ, ಅದೊಂದು ಹ್ಯಾಪಿ ಐತಿ. ಬಟ್ ನಮ್ಮ ಅಪ್ಪ ಇಲ್ಲ ಅನ್ನೋದೊಂದು ಕೊರಗು ಅವಂಗೆ ಐತಿ. ಬಟ್ ನಮ್ಮ ಅಪ್ಪಾಜಿ ತೀರ್ಕೊಂಡ್ಮೇಲೆ ನನ್ನ ಮಗ ಹುಟ್ಟಿದ್ದೆ. ಅವ ಯಾವಾಗಲೂ ಅಂತಿದ್ದ, ನಿನ್ನ ಮೇಲೆ ಅಪ್ಪಾಜಿ ಇದ್ದ, ನಿನ್ನ ಹೊಟ್ಟೆ ಹುಟ್ಟಿ ಬರ್ತಾನೆ ಅಪ್ಪ ಅಂತಂದು. ಪ್ರೆಗ್ನೆಂಟ್ ಇದ್ದಾಗಿಂದ ಅಂತಿದ್ದೆ. ಇದು ದೇವ್ರ ಪುಣ್ಯದಿಂದ ಗಂಡು ಪಾಪನ ಆಯ್ತು. ನಾವು ಹಂಗೆ ತಿಳ್ಕೊಂಡೇವಿ, ನಮ್ಮ ಅಪ್ಪ ವಾಪಸ್ ಹುಟ್ಟಿ ಬಂದಾನಂತಂದು. ನಮ್ಮ ಅಣ್ಣ ಪ್ರೆಸೆಂಟ್ ಈಗಾದರೂ ನನ್ನ ಮಗುಗೆ ಏನೂ ಕಡಿಮೆ ಮಾಡಲ್ಲ. ನಮ್ಮಪ್ಪ ಅವಾಗ ಏನು ಅನುಭವಿಸಿಲ್ಲಲ್ಲ, ಆ ಜನ್ಮದಾಗ ಈ ಜನ್ಮದಾಗ ಎಲ್ಲ ಅನುಭವಿಸ್ಬೇಕಂತ 2,000 ರೂಪಾಯಿ 3,000 ರೂಪಾಯಿ ಡ್ರೆಸ್ ಅನ್ನು ಪ್ರೆಸೆಂಟ್ ಅವ್ನಿಗೆ ಅವನ್ನ ಹಾಕೋದಿಲ್ಲ. ಅಂಥ ಡ್ರೆಸ್ ಎಲ್ಲ ಅವನು ತಂದು ಕೊಡ್ತಾನೆ ಅವ್ನಿಗೆ. ಖುಷಿ ಆಕೈತಿ. ಒಂದೊಂದು ಟೈಮ್ ಸುಳ್ಳ ರೊಕ್ಕ ವೇಸ್ಟ್ ಮಾಡತ್ತನಲ್ಲ. ಅವಾಗ ಇರಲಿಲ್ಲ, ಈಗ ಐತಿ. ಅದನ್ನ ಇಟ್ಕೊಂಡ್ರೆ ಮುಂದೆ ನಮ್ಮ ಲೈಫಿಗೆ ಆಕೈತಿ ಅಂತ ಅನಿಸ್ತೈತಿ. ಬಟ್ ಅವ್ನು ಖುಷಿ, ಅವ್ನು ಸುಮ್ಮನೆ ಬಿಟ್ಟೆ. ನಾನು ಏನೇನು ಹಾಕೋಗಲ್ಲ ಅವ್ನಿಗೆ. ಅವರಿಬ್ಬರು ನಮ್ಮಪ್ಪ ನಮ್ಮಮ್ಮ ಒಂದು ಜೀವನ
ನಂಗೆ ಮೋಟಿವೇಟ್ ಆದ ನಮ್ಮ ಅಣ್ಣನೂ ಒಂದು ಸೈಡ್. ನಾವು ಆಫ್ಟರ್ ನಮ್ಮ ಅಪ್ಪ ಡೆತ್ ಆದಮೇಲೆ ಇಡೀ ಮನೆ ಜವಾಬ್ದಾರಿ ಅವ್ನು ತೊಗೊಂಡು ಕಾರ್ ಡ್ರೈವರ್ ಮಾಡ್ತಿದ್ದ ಅವಾಗ ಪ್ರೈವೇಟ್, ಬಟ್ ಈಗ ಕಾರ್ ಡ್ರೈವರ್ ಮತ್ತು ಗೌರ್ಮೆಂಟ್. ಅವಂಗೂ ಪಗಾರ ಚಲೋ ಐತಿ. ಪ್ರೆಸೆಂಟ್ ಲೈಫ್ ಆರಾಮ್ ನಡೆಯತೈತಿ ಖುಷಿಯಿಂದ. ಅವರೆಲ್ಲ ಒಂದು ಬೇಜಾರು ಬಿಟ್ರೆ ಬಿಡ್ತಿದ್ದು ಏನಿಲ್ಲ, ಆರಾಮ್ ಖುಷಿ. ನಮ್ಮ ಅಪ್ಪ ಸಾರಿ ನಮ್ಮಮ್ಮ ಆರಾಮದಾರ, ನಮ್ಮನ್ನೂ ಚೆಂದ ನೋಡ್ಕೋತಾರೆ. ನನ್ನ ಗಂಡ ಮನೆ ಚಲೋ ಗಂಡ ಮನೆಗೆ ಬಂದೀನಿ, ನಂದು ಅವ್ರಿಗೆ ಟೆನ್ಷನ್ ಇಲ್ಲ, ಆರಾಮ್ ಅವರು ಅದಾರ, ನಾವು ಅದೇವಿ. ನನ್ನ ಜೀವನದ ದೊಡ್ಡ ಮಟ್ರು ಅವರಿಬ್ಬರು. ನೆಕ್ಸ್ಟ್ ನಮ್ಮಣ್ಣ, ನೆಕ್ಸ್ಟ್ ಬಂದು ನನ್ನ ಗಂಡ ಇವರು ಫ್ಯಾಮಿಲಿ ಇವ್ರು ಲೇಟ್ ಮಾಡ್ತಾರೆ. ಇವ್ರು ಆ್ಯಕ್ಚುಲಿ ನಮ್ಗೆ ಆ ಫ್ಯಾಮಿಲಿಗಿಂತ ಅಲ್ಲಿ ಏನು ನೋಡ್ಕೊಂಡೇನಿಲ್ಲ, ಇಲ್ಲ ನೋಡಿಲ್ಲ ಇವ್ರದ್ದೆಲ್ಲ ಹೆಂಗೈತೆ ಅಂತ. ಬಟ್ ಪ್ರೆಸೆಂಟ್ ಅವರ ಇಡೀ ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋದು ನೋಡಿ ಏನಂದ್ರೆ ಕಲ್ತೀನಿ. ಯಾರ ಜೊತೆ ಹೆಂಗೆ ಮಾತಾಡ್ಬೇಕು, ಯಾರ ಜೊತೆ ಹೆಂಗೆ ಮಾತಾಡಬಾರ್ದು, ಯಾರ ಕೂಡ ಎಷ್ಟಿರ್ಬೇಕು, ಯಾರ ಕೂಡ ಎಷ್ಟಿರಬಾರ್ದು ಅದನ್ನೆಲ್ಲ ಕಲ್ತೀನಿ. ಇವರು ಈಗ ಪ್ರೆಸೆಂಟ್ ಯಾರಿಗಾದ್ರೂ ಮರ್ಯಾದೆ ಕೊಡೋಂಗೆ ಮಾತಾಡೋಂಗಿಲ್ಲ. ಪ್ರತಿಯೊಂದು ಎಲ್ಲರಿಂದ ಒಬ್ಬ ಸಣ್ಣ ಹುಡುಗ ಐತೆ, ಈಗ ನನ್ನ ಮಗನ ನಮಗೆ ಕಲಿತು ಭಾಳ ಇರ್ತದೆ. ಪ್ರತಿಯೊಂದು ಮನುಷ್ಯರಾಗೂ ದೇವರೊಂದು ಸ್ಪೆಷಲ್ ಕ್ವಾಲಿಟಿ ಆಗಿರ್ತಾನೆ. ಈಗ ಅವ್ರ ಕಡೆ ಇರೋದು ನನ್ನ ಕಡೆ ಇಲ್ಲಪ್ಪ ಅಂತಂದರೆ ಅದು ಸ್ಪೆಷಲ್ ಕ್ವಾಲಿಟಿ. ನನ್ನ ಕಡೆ ಇರೋದು ನಿಮ್ಮ ಕಡೆ ಇಲ್ಲ ಅಂತಂದರೆ ಅದು ನನ್ನ ಸ್ಪೆಷಲ್ ಕ್ವಾಲಿಟಿ. ಸೊ ಎಲ್ಲರಿಗೂ ದೇವ್ರು ಹಾಕಿದರೆ ಹಿಂಗೆ ನಡೀತಿರಲ್ಲ ಸಮಾಜ. ಸೊ ಹಾಗಾಗಿ ದೇವ್ರು ಎಲ್ಲರಿಗೂ ಒಂದು ಸ್ಪೆಷಲ್ ಕ್ವಾಲಿಟಿ ಹಾಕಿರ್ತಾನೆ. ಅವ್ರನ್ನ ತಿಳ್ಕೊಂಡು ಅವ್ರು ನಡಿಬೇಕು. ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡೋಕ್ಕಿಂತ ಓಕೆ ನಮ್ಮ ಜೀವನ ಹಿಂಗೈತಿ, ನಮ್ಮ ಕಡೆನೂ ಒಂದೇನೋ ಸ್ಪೆಷಲ್. ಈಗ ನಮ್ಮನ್ನು ನೋಡಿ ಇನ್ನೊಬ್ರು ಅಂತಿರ್ತಾರೆ, ನಾವು ಅವ್ರಂಗೆ ಇರಬೇಕಿತ್ತಲ್ಲ ಅಂತಂದು. ಹಂಗೆ ಸೈಕಲ್ನಾಗ ಹೋಗೋರು ನೋಡಿ ಬೈಕ್ನಾಗ ಅಂತಿರ್ತಾನೆ ಅವ್ನು ಹಂಗೈತೆ ಅಂತ. ಬೈಕ್ನಾಗ ನೋಡೋಕೆ ಸೈಕಲ್ ಅಂತಿರ್ತಾನೆ, ನಂಗೆ ಬೈಕ್ ಇರಬೇಕಿತ್ತಲ್ಲ ಅಂತಂದು. ಹಂಗೆ ಜೀವನ ಒಬ್ಬರು ಕಂಪೇರ್ ಮಾಡ್ಲಂಗಿದ್ದೆ. ಇದ್ರದ್ರಾಗ ಖುಷಿಯಿಂದ ಇದ್ರೆ ಎಲ್ಲ ಖುಷಿಯಿಂದ ಇರ್ತೈತಿ. ಸೊ ನನ್ನ ಗಂಡ ಒಂಥರ ನಂಗೆ ಮೋಟಿವೇಟರ್. ನನ್ನ ಮಗ ಬಂದಮೇಲೆ ನಂಗೆ ಲೈಫ್ ಫುಲ್ ಚೇಂಜ್ ಆಗ್ಬಿಟ್ಟೈತೆ. ನನ್ನ ಲೈಫ್ ಹೆಂಗಂತಂದ್ರೆ ತಾಯಿತನ ಇನ್ನೊಂದು ನಂಗೆ ಆ್ಯಕ್ಚುಲಿ ಆವಾಗ ಗೊತ್ತಾಗಿದೆ. ನಂಗೆ ಮುಂಚೆ ಅಪ್ಪ ಅಮ್ಮಗೆ ಅಷ್ಟೆಲ್ಲ ಬೇಡಾಡ್ತಿದ್ವಿ, ಅಷ್ಟೆಲ್ಲ ಮಾಡ್ತಿದ್ವಿ. ಬಟ್ ಆ್ಯಟ್ ಪ್ರೆಸೆಂಟ್ ನಂಗೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾರೆ, ಇದು ಮಾಡ್ತಾರೆ. ಬಟ್ ಅವ್ರಿಗೆ ನಾವು ದೊಡ್ಡರಾದ್ಮೇಲೆ ಇದು ಮಾತಾಡ್ತೀವಿ. ನಾನು ಮಾತಾಡಿ ಬೇಜಾನ್ ಸತ ಮಾತಾಡೀನಿ ಕಾಲೇಜ್. ನಮ್ಮ ಅಪ್ಪಂಗೆ ಮಾತಾಡಿಲ್ಲ, ಬಟ್ ನಮ್ಮ ಅಮ್ಮಂಗೆ ಬೇಜಾನ್ ಸತ ಮಾತಾಡೀನಿ. ಈ ವಿಡಿಯೋಯಿಂದ ಕೇಳ್ಕೊತೀನಿ ಅವ್ರಿಗೆ, ನನ್ನಿಂದ ತಪ್ಪು ಮಾಡೀನಿ ಇಲ್ಲ ಅಂತಲ್ಲ, ಬಟ್ ಅದಕ್ಕೆ ದೊಡ್ಡ ಕ್ಷಮೆ ಇರಲಿ. ಅಮ್ಮ ಎಲ್ಲ ತಾಯಿ ಕ್ಷಮಿಸ್ತಾರೆ ಆ ಟೈಮು. ಬಟ್ ಆ ಟೈಮ್ ಅವ್ರಿಗೆ ನೋವಾಗಿರ್ತೈತಿ. ನಾವು ಹುಟ್ಟಿಸಿದ ಮಕ್ಕಳು ನನಗೆ ಹಿಂಗೆ ಬೈತಾರಲ್ಲ, ಹಿಂಗೆ ಮಾಡ್ತಾರಲ್ಲ ಅಂತಂದು ಅದಕ್ಕೊಂದು ಅವ್ರಿಗೆ ಕ್ಷಮೆ ಕೇಳ್ತೀನಿ. ಕ್ಷಮೆ ಇರಲಿ ಅಂತಂದು ನಂಗೆ ನನ್ನ ಮಗ ಹುಟ್ಟಿದ ಮ್ಯಾಗ ಗೊತ್ತಾಗತೈತಿ ಪ್ರತಿಯೊಂದ್ರ ವ್ಯಾಲ್ಯೂ ಏನಂತಂದು. ಅವೆಲ್ಲ ಆತನ ಪಟಕ್ನ ಓಡಿತೀನಿ, ಯಾಕಂದ್ರೆ ನನ್ನ ಮಗ ಅನ್ನೋದು. ಹಂಗೆ ನಾವು ಸಣ್ಣದು ನಾವು ಅಳಾದ್ರೆ ನಮ್ಮಮ್ಮ ಓಡಿ ಬಂದಿರ್ತಾರೆ, ನನ್ನ ಮಗಳು ಅಳಾತಾಳ, ನನ್ನ ಮಗ ಅಳಾತಾನ ಅಂತಂದು. ಈಗ ಗೊತ್ತಾಗತ್ತೈತಿ ಅದ್ರ ವ್ಯಾಲ್ಯೂ ಏನಂತಂದ್ರೆ. ನಂಗೆ ಇಡೀ ನನ್ನ ಜೀವನದ ರೂಟೀನ್ ಚೇಂಜ್ ಆಗೈತಿ. ನನ್ನ ಮದುವೆಗಿಂತ ಮುಂಚೆ ಹೆಂಗಿತ್ತು, ಮದುವೆ ಆದಮೇಲೆ ಹೆಂಗಿತ್ತು, ಪ್ರೆಸೆಂಟ್ ಈಗ ಹೆಂಗೈತಿ ಅಂತಂದ್ರೆ ಒಂಥರ ಹೆಣ್ಮಕ್ಳ ಜೀವನ ಏನಂತಂದ್ರೆ ಒಂಥರ ಸೈಕಲ್ ಇದ್ದಂಗೆ. ಟೈಮ್ ಮದುವೆಗಿಂತ ಮುಂಚೆ ಒಂಥರ ಅದಾಗ ಮದುವೆ ಆದಮೇಲೆ ಒಂಥರ ಅಂತಾರೆ ಏನಪ್ಪ ಅದನ್ನೇ ಅಡ್ಜಸ್ಟ್ ಆಗತ್ತೀವಿ ಅಂದ್ಕೊಳ್ಳಿ. ಪಾಪ ಅದ್ರ ಲೈಫಿಗೆ ಅಡ್ಜಸ್ಟ್ ಆಗಿ ಪ್ಲಸ್ ಮನೆಯವ್ರು ಕೂಡ ಅಡ್ಜಸ್ಟ್ ಆಗಿ ಅವರು ಮನೆಯಾಗ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಮನಸ್ಸು ಅರ್ಥ ಮಾಡ್ಕೊಂಡಿರೋದು ಭಾಳ ಗಟ್ಟಿತನ ಅನ್ಬೇಕು ಹೆಣ್ಮಕ್ಳದ್ದು ಆ್ಯಕ್ಚುಲಿ. ಯಾಕಂದ್ರೆ ಗಂಡು ಮಕ್ಳು ಅವ್ರ ಮನೆಯಾಗ ಇರ್ತಾರೆ, ಅವ್ರ ಮನೆ ಅವ್ರ ಫ್ಯಾಮಿಲಿ ಅವ್ರದ್ದೇನು ಪ್ರಾಬ್ಲಮ್ ಇರೋಲ್ಲ. ಆಮೇಲೆ ನಾವು ಅಲ್ಲಿ ಹೊರಗಿಂದ ಬಂದು ಅವ್ರ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಪ್ಲಸ್ ಪ್ಲಸ್ ಪಾಪು ಏನಾರ ಅದನ್ನು ನೋಡ್ಕೋಬೇಕು, ಅದರೆಲ್ಲ ಇದು ಮಾಡ್ಕೋಬೇಕು. ಸೊ ಹೆಣ್ಮಕ್ಳು ಆ್ಯಕ್ಚುಲಿ ಗಟ್ಟಿತನ ಅಂತ ಹೇಳ್ತೀನಿ. ಈ ವಿಡಿಯೋದಾಗ ಇದನ್ನೇ ಹೇಳತ್ತಾನೆ ಅಂತಂದರೆ ಯಾರನ್ನೂ ಕೇಳಂಗೆ ನೋಡ್ಬಾರ್ದು ಹೆಣ್ಮಕ್ಳನ್ನ. ಈಗ ಮನ್ಯಾಗ ಅದಾರ ಅಂದ್ಕೊಳ್ಳೋ ಮನ್ಯಾಗ ಅಷ್ಟೇ ಕೆಲಸ ಇರೋಲ್ಲ. ಪ್ರತಿಯೊಂದು ಹೆಣ್ಣು ಒಂದು ಪಾಪು ಇತ್ತು ಅಂದ್ರೆ ಪಾಪುನ ನೋಡ್ಕೋಬೇಕು, ಒಂದು ಪಾಪು ನೋಡ್ಕೊಳಕ್ಕೆ ಒಂದು ಆಳ್ಬೇಕು ಆ್ಯಕ್ಚುಲಿ ಮುಂಜಾನೆ ಸಂಜೆ ಮಟ್ಟ. ಆಮೇಲೆ ಮನ್ಯಾಗ ಕೆಲಸ ಮಾಡ್ಬೇಕು, ಅಡುಗೆ ಮಾಡ್ಬೇಕು, ಊಟ ನೀಡಬೇಕು, ಬಟ್ಟೆ ಒಗೆದಕ್ಬೇಕು, ಪಾತ್ರೆ ತೊಳಿಬೇಕು, ಪ್ರತಿಯೊಂದೂ ಭಾಳ ಕೆಲಸ ಇರ್ತಾವೆ. ಅವ್ರನ್ನ ಕೇಳಂಗೆ ನೋಡ್ಬೇಡ್ರಿ. ನೀವು ಹೋಗೋ ಬರೀ ಆಫೀಸ್ನಾಗ ನಂಗೆ ಅದನ್ನು ಮಾಡಿ ನೋಡಿ. ನಾನು ಆಫೀಸ್ನಾಗ ಬರೀ ಒಂದು ಲ್ಯಾಪ್ಟಾಪ್ ಮುಂದೆ ಕುಂದ್ರೋದಕ್ಕೆ ಮನೆಯಾಗ ಎಲ್ಲ ಜವಾಬ್ದಾರಿ ಹೊತ್ತು ಮಾಡೋದಕ್ಕೆ ಭಾಳ ಡಿಫ್ರೆನ್ಸ್ ಇರ್ತೈತಿ. ಕಿಶನ್ ರೊಕ್ಕ ಪಟ್ನೆ ತೆಗೆದು ಕೊಡ್ಬೋದು, ಬಟ್ ಅದನ್ನು ಹಿಡ್ಕೊಂಡು ನಡ್ಸ್ಕೊಂಡು ಹೋಗೋದು ಭಾಳ ಬೇಕು ಮಂತ್ಯಾನ. ಸೊ ಹಾಗಾಗಿ ಹೇಳತ್ತೀನಿ. ಇದು ಇಲ್ಲಿಗೆ ಏನು ಮಾಡ್ತೇನೆ. ನೆಕ್ಸ್ಟ್ ನನ್ನ ಮಗನ ಅದ್ರ ವಿಷಯಕ್ಕೆ ಇಷ್ಟು ನನ್ನ ಲೈಫ್ನಾಗ ಎಲ್ಲ ಚೇಂಜ್ ಆಗೈತಿ. ಅವನ್ನ ನನ್ನ ಇಡೀ ರೂಟೀನ್, ನನ್ನ ಜೀವನದ ರೂಟೀನೇ ಚೇಂಜ್ ಆಗೈತಿ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗೈತಿ. ಅವನಿಗಂತ ಒಂದು ಸ್ವಲ್ಪ ಟೈಮ್ ಎತ್ತಿರ್ತೀನಿ, ಅದನ್ನು ಅವ್ನು ಕೂಡ ಅಷ್ಟನ್ನು ಸ್ಪೆಂಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಅಂತ ನಾನು ನಂಬಿರೋ ದೇವ್ರು ಅಟ್ ಪ್ರೆಸೆಂಟ್ ಇನ್ನೂ ನನ್ನ ಕೈ ಬಿಟ್ಟಿಲ್ಲ. ಯಾಕಂತ ಅದನ್ನ ಹೇಳ್ತೀನಿ. ನನ್ನ ಲೈಫ್ನಾಗ ಮುಂಚೆ ನನ್ನ ಹಸ್ಬೆಂಡ್ ಬರೋಕ್ಕಿಂತ ಮುಂಚೆ ನಾನು ನಂಬಿದ್ದೆ ನಮ್ಮ ಪಪ್ಪ ಎಷ್ಟು ಇದ್ರು ಅಂದ್ರೆ ಅಷ್ಟು ನಾನು ಇದು ಮಾಡ್ಕೊತ ಹಚ್ಕೊಂಡಿದ್ದೆ. ನಂಗೆ ಅವ್ರು ಬಿಟ್ಟರೆ ಜೀವನನೇ ಇಲ್ಲ ಅಂತ ಹಂಚ್ಕೊಂಡಿದ್ದೆ. ಬಟ್ ನಂಗೆ ಅವ್ರು ತೀರ್ಕೊಂಡ್ಮೇಲೆ ಲೈಫ್ ಏನಪ್ಪ ಅನ್ನೋಷ್ಟು ಜೀರೋ ಬಂದುಬಿಟ್ಟೈತೆ. ಆ ಟೈಮ್ದಾಗ ನಂಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಸಿಗೈತೆ, ಅವ್ರು ಸಿಗೋ ನಮ್ಮ ಅಪ್ಪ ನಂಗೆ ವಾಪಸ್ ಬಂದಾಗ ಅನ್ನೋಷ್ಟು ನಂಗೆ ಅವ್ರ ಕಾಳಜಿ ಪ್ರೀತಿ ಎಲ್ಲ ತೋರಿಸ್ತಾರೆ. ಅವರಷ್ಟು ಅಂದರೆ ಎಲ್ಲ ತಂದೆಗೆ
ಐತೆ ನನಗೆ ಅವರಿಬ್ಬರು. ನಮ್ಮ ಅಪ್ಪ ಮಟ್ಟ ನನ್ನ ಗಂಡ ನನ್ನ ಜೀವನದ ಸೆಕೆಂಡ್ ತಂದೆ ಅಂತ ನಾನು ಹೇಳ್ತೀನಿ. ನಮ್ಮ ಅಣ್ಣನೂ ಮಾಡ್ತಾನೆ ಇಲ್ಲ ಅಂತಲ್ಲ, ಬಟ್ ಅವನು ನನಗೆ ಮುಂಚೆ ಏನೆಲ್ಲ ಮಾಡ್ಯಾನ ಅದನ್ನೆಲ್ಲ ಮಾಡ್ಯಾನ. ಬಟ್ ಆ್ಯಟ್ ಪ್ರೆಸೆಂಟ್ ನನ್ನ ಜೀವನದೊಳಗೆ ನಮ್ಮ ಅಣ್ಣ, ನಮ್ಮಪ್ಪ, ನನ್ನ ಗಂಡ, ನನ್ನ ಮಗ ಇವ್ರು 4 ಜನ ನಂಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಅಂದರೆ ನಮ್ಮ ಮಮ್ಮಿ ಇಲ್ಲ ಅಂತಲ್ಲ, ಬಟ್ ಬಾಯ್ಸಾಗಿ ಹೇಳ್ತೇನೆ ನಾನು. ನಮ್ಮಪ್ಪ ಇಲ್ಲ ಅಂತಂದ್ರೆ ನಮ್ಮಪ್ಪ ರೂಪದಲ್ಲಿ ನನ್ನ ಮಗ ಅದಾನೆ, ಅವನು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ನನ್ನ ಗುರಿ ಇರೋದು. ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಾನೆ, ನಾನು ನನ್ನ ಗಂಡನ ಚೆನ್ನಾಗಿ ನೋಡ್ಕೊಬೇಕು. ಅಂದ್ರೆ ನನ್ನ ಗಂಡನ ಮನೆ ಚೆನ್ನಾಗಿ ಹಿಡ್ಕೊಂಡು ಹೋಗ್ಬೇಕು. ನನ್ನ ಗಂಡನ ಮನೆನ ಚೆನ್ನಾಗಿ ಎತ್ತಿ ಹೇಳಿದ್ನಂದ್ರೆ ನನ್ನ ತವ್ರ ಮನೆ ಬೆಳಕು ಬರ್ತೈತೆ. ಅದ್ರಾಗ ಏನು ಎರಡು ಮಾತಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಕಲಿಸಿದ್ದ ಇದನ್ನೇ ಇಲ್ಲಿ ತಂದು ಮಾಡ್ಕೋಗೈತಿ. ನಮ್ಮ ಅಪ್ಪಾಜಿ ಯಾವಾಗಿದ್ರು ಒಂದು ಮಾತು ಹೇಳ್ತಿದ್ದೆ ನಮಗೆ, ತವ್ರ ಮನೆಗೆ ಹಚ್ಚಿದ ದೀಪ ಗಂಡನ ಮನೆಗೆ ಬೆಳಗ್ಬೇಕಂತಂದು. ಅದು 101% ನಿಜ. ಯಾಕಂದ್ರೆ ಅಲ್ಲಿ ಬೇರೆ ಇರ್ತೈತಿ, ಅದನ್ನು ಗಿಡ ಬೆಳೆದಿಲ್ಲ ಗಂಡನ ಮನ್ಯಾಗ. ಅಲ್ಲಿ ಹಚ್ಚಿದ ದೀಪ ಇಲ್ಲಿ ಬೆಳಕೊಡ್ಬೇಕಂತಂದ್ರೆ ಏನಂತ ಅಲ್ಲಿ ಕಲ್ಲಿದ್ದನ್ನೆಲ್ಲ ಇಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಾರಲ್ಲ, ಹಂಗೆ ನಾನು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಬಂದೀನಿ, ಇನ್ನು ಮುಂದೂ ಉಳಿಸ್ಕೊಂಡು ಹೋಗ್ತೀನಿ. ಎಲ್ಲಿ ನಮ್ಮಮ್ಮ ನಮ್ಮ ಅಣ್ಣನ ಮರ್ಯಾದೆ ಕಳೆದಿಲ್ಲ. ಅದನ್ನು 101% ಹೇಳ್ತಾನೆ. ವಿಡಿಯೋ ನೋಡತ್ತೀನಿ ನಮ್ಮ ಅಣ್ಣಗಾದ್ರೆ ಆಯಿತು, ಅವ್ನು ಖುಷಿಯಾಗಿರ್ಬೇಕು. ನಾನು ನಂಬಿರೋ ದೇವ್ರು ಯಾಕಂತಂದ್ರೆ ನಾನು ನಂಬಿದ್ರು ನನಗೆ ಯಾವತ್ತೂ ಕೈ ಕೊಟ್ಟಿಲ್ಲ. ನನ್ನ ಜೀವನದೊಳಗೆ ಯಾವತ್ತೂ ನನಗೆ ದೊಡ್ಡ ಘಟ್ಟ ಬಂದ ನಾನು ಅದಕ್ಕೆ ಕೇಳ್ಕೊ ದೇವ್ರಿಗೆ ನಂಗೆ ತಡ್ಕೊಳ್ಳೋ ಶಕ್ತಿ ಕೊಡ್ತಾ ದೇವ್ರಿಗೆ. ನಾನು ನಂಬಿರೋದು ಯಾವುದು ಬಸವಣ್ಣ, ದ್ಯಾಮವ್ವ, ದುರ್ಗಮ್ಮ. ಅವ್ರು ನಮ್ಗೆ ಆಶೀರ್ವಾದ ಮಾಡ್ಯಾರ. ಇಲ್ಲಂತಲ್ಲ, ಯಾವತ್ತಿದ್ರೂ ನಮ್ಮ ಕೂಡ ಇರಲಿ ಅಂತ ಕೇಳ್ಕೊತೀನಿ. ಇವ್ರಿಗೆ ಕೇಳ್ಕೊಂತ ವಿಡಿಯೋ ಎಂಡ್ ಮಾಡ್ತೀನಿ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ ಚಾನಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.